ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ದ್ರಹಜಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾಸಿದ್ಧಾಂತದುರ್ಧ್ವಾಂತವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಂದಿನ ಸಂಚಿಕೆಯಲ್ಲಿ ಶ್ರೀ ವಾಗೀಶತೀರ್ಥರ ಬಗ್ಗೆ ತಿಳಿಲಿಕ್ಕಿದ್ದೇವೆ. ಮುಖ್ಯವಾಗಿ ನಮಗೆ ವಾಗೀಶತೀರ್ಥರು ಅಂದ ಕೂಡಲೇ ನಮಗೆ ಇಬ್ಬರು ಮಹನೀಯರು ನೆನಪಾಗ್ತಾರೆ. ಒಂದು ವಾದಿರಾಜ ಗುರು ಸಾರ್ವಭೌಮರ ಗುರುಗಳು ಶ್ರೀ ವಾಗೀಶತೀರ್ಥರು, ಮತ್ತೊಬ್ಬ ಯತಿಗಳು ನವವೃಂದಾವನ ಗೆಡ್ಡೆಯಲ್ಲಿ ನಮಗೆ ಆರಾಧಿತರಾದ ವಾಗೀಶತೀರ್ಥರು. ಇಂದಿನ ದಿವಸ ನಾವು ತಿಳಿತಾ ಇರುವಂಥ ವಾಗೀಶತೀರ್ಥರು ನವವೃಂದಾವನದಲ್ಲಿ ನೆಲೆಸಿರುವಂಥ ವಾಗೀಶತೀರ್ಥರು. ನಮಗೆ ನವವೃಂದಾವನ ಅಂತ ಕೂಡಲೇ ಅದು ನವಗ್ರಹಗಳ ಪ್ರತೀಕದಂತೆ ಅಂತ, ಅಂದರೆ ನವಗ್ರಹಗಳ ಬಾಧೆ ಪರಿಹರಿಸುವಂಥ ಶಕ್ತಿ ಒಬ್ಬೊಬ್ಬರಿಗೂ ಅಲ್ಲಿರುವಂಥ ಗುರುಗಳಿಗಿದೆ. ಆ ನವವೃಂದಾವನದಲ್ಲಿ ಇವರ ವೃಂದಾವನ ಇದೆ ಅಂದರೆ ಅಷ್ಟೇ ಸಾಕು ನಮಗೆ ಎಂಥ ಮಹನೀಯರು ಇವರು ವಾಗೀಶತೀರ್ಥರು ಅಂತ ನಮಗೆ ತಿಳಿಯುತ್ತೆ. ಅಲ್ಲಿ ಪದ್ಮನಾಭ ತೀರ್ಥರ ವೃಂದಾವನದ ಬಳಿಯಲ್ಲಿಯೇ ನಮಗೆ ವಾಗೀಶತೀರ್ಥರ ವೃಂದಾವನ ದರ್ಶನ ಆಗುತ್ತೆ. ಅಂಥ ವಾಗೀಶತೀರ್ಥರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪರಂಪರೆಯಲ್ಲಿ ಬಂದ ಯತಿಗಳು. ರಾಯರನ್ನು ಗಮನಿಸಿದ್ರೆ ರಾಯರಿಗಿಂತ ಮುಂದಕ್ಕೆ ಬರೋರ ಹಿಂದಕ್ಕೆ ಬರೋರ, ಖಂಡಿತ ಹಿಂದಕ್ಕೆ ಬರೋರು, ತುಂಬ ಹಿಂದಿನವರು ರಾಯರಿಗಿಂತ. ಇವರು ಕವೀಂದ್ರ ತೀರ್ಥರ ಶಿಷ್ಯರಾದ ಯಾರು ವಾಗೀಶತೀರ್ಥರಿದ್ದಾರೆ ಅವರೇ, ಬೇರೆಯವರಲ್ಲ. ವಾಗೀಶತೀರ್ಥರ ಶಿಷ್ಯರು ರಾಮಚಂದ್ರ ತೀರ್ಥರು. ಅಂತೂ ಕವೀಂದ್ರ ತೀರ್ಥರು, ವಾಗೀಶತೀರ್ಥರು, ನಂತರ ರಾಮಚಂದ್ರ ತೀರ್ಥರು. ಇವರು ಸುಮಾರು ಆಚಾರ್ಯರಿಂದ ಪ್ರಾರಂಭ ಮಾಡಿಕೊಂಡು 9ನೆಯವರು ವಾಗೀಶತೀರ್ಥರು. ನಮಗೆ ರಾಯರು 17ನೆಯವರು ಸಿಗ್ತಾರೆ. ರಾಯರು ಅವರಿಗಿಂತ ಮೊದಲಿಗೆ ಬಂದವರು, ತುಂಬ ಹಿಂದಿನವರು. ಅಂಥ ವಾಗೀಶತೀರ್ಥರ ಬಗ್ಗೆ ಚಿಂತನೆಯನ್ನು ಮಾಡೋಣ. ಅವರ ಬಗ್ಗೆ ಒಂದು ಶ್ಲೋಕವನ್ನು ಉಲ್ಲೇಖ ಮಾಡ್ತಾರೆ. ಪ್ರತಿ ಯತಿಗಳ ಚರಮ ಶ್ಲೋಕ ನಾವು ಗಮನಿಸ್ತೇವೆ. ಹಾಗೆ ಇವರ ಶ್ಲೋಕದಲ್ಲಿ ಉಲ್ಲೇಖಿತವಾದ ವಿಷಯಗಳು ಇಷ್ಟು: ವಾಸುದೇವ ಪದದ್ವಂದ್ವ ವಾರಿಜಾಸಕ್ತ ಮಾನಸಂ ಪದವ್ಯಾಖ್ಯಾನ ಕುಶಲಂ ವಾಗೀಶಯತಿ ಮಾಶ್ರಯೇ. ರಾಮಚಂದ್ರ ತೀರ್ಥರು ತಾವು ಪ್ರಾರ್ಥನೆ ಮಾಡಿದ ಪದ್ಯ. ಇಲ್ಲೂ ಕೂಡ ನಮಗೆ ರಾಮಚಂದ್ರ ತೀರ್ಥರು ಅಂದ ಕೂಡಲೇ ನಮಗೆ ವ್ಯಾಸರಾಜ ಮಠದ ಪರಂಪರೆಯ ರಾಮಚಂದ್ರ ತೀರ್ಥರು ನೆನಪಾಗ್ತಾರೆ. ಅಂತೂ ಮಠದ ಯತಿಗಳಲ್ಲಿ ಅದೇ ರೀತಿಯ ನಾಮಗಳು ಅಲ್ಲಲ್ಲಿ ನಮಗೆ ಕೇಳಿ ಬರುತ್ತೆ. ಅದರಿಂದ ಎಚ್ಚರವೂ ಇರಬೇಕು ನಮಗೆ. ಇಲ್ಲಿ ರಾಮಚಂದ್ರ ತೀರ್ಥರು ಅಂದರೆ ಇದು ವಾಗೀಶ ತೀರ್ಥರ ಶಿಷ್ಯರಾದ ರಾಮಚಂದ್ರ ತೀರ್ಥರು. ಇಂಥ ರಾಮಚಂದ್ರ ತೀರ್ಥರು ತಮ್ಮ ಗುರುಗಳ ಬಗ್ಗೆ ಪ್ರಾರ್ಥನೆ ಮಾಡಿದ ರೀತಿ ಇದು: ವಾಗೀಶ ಯತಿಂ ಆಶ್ರಯೇ. ನಾನು ವಾಗೀಶ ಯತಿಗಳನ್ನು ಆಶ್ರಯಿಸ್ತೇನೆ. ಯಾವತ್ತೂ ಶಿಷ್ಯರಿಗೆ ಗುರುಗಳೇ ಆಶ್ರಯದಾತರು. ಅದರಲ್ಲಿ ಆಯಾಯ ಮಠದ ಶಿಷ್ಯರಿಗಂತೂ ವಿಶೇಷವಾಗಿ ಅವರವರ ಗುರುಗಳು ಆಶ್ರಯಣೀಯರು. ಅವರನ್ನೇ ಆಶ್ರಯಿಸೋದು ಮುಖ್ಯ. ಇವರ ಗುಣವನ್ನು ವರ್ಣನೆ ಮಾಡ್ತಾರೆ.
ವಾಸುದೇವ ಪದದ್ವಂದ್ವ. ವಾಸುದೇವ ಪರಮಾತ್ಮ ಏನಿದ್ದಾನೆ ಅವನ ಪದದ್ವಂದ್ವ, ಎರಡು ಪಾದಗಳನ್ನು ಭಜಿಸ್ತಾ ಇದ್ದಾರೆ ವಾಗೀಶ ತೀರ್ಥರು. ವಾಸುದೇವ ಅಂದರೆ ಮೋಕ್ಷವನ್ನು ನೀಡುವಂಥ ಭಗವಂತನ ರೂಪ. ಬೇರೆ ರೂಪವನ್ನು ಹೇಳ್ಬೋದಿತ್ತು, ಆದರೆ ವಾಸುದೇವ ಅನ್ನೋದನ್ನೇ ಒತ್ತಿ ಯಾಕೆ ಹೇಳ್ತಾರೆ ಅಂದರೆ ಸನ್ಯಾಸಿಗಳು ವಿಶೇಷವಾಗಿ ಉಪಾಸನೆ ಮಾಡುವಂಥ ರೂಪ ಅದು ವಾಸುದೇವ ರೂಪ. ಯಾಕೆ? ಅವರಿಗೆ ಬೇರೆ ಅಪೇಕ್ಷೆ ಇರಲ್ಲ, ಲೌಕಿಕ ಅಪೇಕ್ಷೆ. ಅವರಿಗೆ ಬೇಕಾಗಿದ್ದು ಮೋಕ್ಷ. ಮೋಕ್ಷ ಸಾಧನೆಗೋಸ್ಕರವೇ ತಾವು ವಿಶೇಷವಾಗಿ ಸನ್ಯಾಸವನ್ನು ಇರ್ತಾರೆ. ಆ ರೀತಿ ಇಲ್ಲಿ ವಾಗೀಶ ತೀರ್ಥರು ತಾವು ಸನ್ಯಾಸಿಗಳಾಗಿದ್ದು ವಿಶೇಷವಾಗಿ ವಾಸುದೇವನ ಆರಾಧನೆಯಲ್ಲಿ ಮುಳುಗಿದವರು. ಆ ಪದದ್ವಂದ್ವ ಏನಿದೆ, ಎರಡು ಪಾದಗಳು, ಅದು ಕಮಲದಂತೆ ಇದೆ. ಅದರಲ್ಲಿ ಇವರ ಮನಸ್ಸು ಸದಾ ಲೀನವಾಗಿದೆ. ಅದು ಎರಡು ಪಾದ ಅಂತ ಹೇಳೋದರ ಅಭಿಪ್ರಾಯ ಒಂದು ಜ್ಞಾನ ನೀಡೋದು, ಇನ್ನೊಂದು ಭಕ್ತಿ ನೀಡೋದು, ಅಥವಾ ಆನಂದ ನೀಡೋದು, ಇನ್ನೊಂದು ಜ್ಞಾನ ನೀಡೋದು. ಹೀಗೆ ಆ ಎರಡು ಅನ್ನೋದು ಜ್ಞಾನ ಭಕ್ತಿ ಅಥವಾ ಜ್ಞಾನ ಆನಂದ, ಆನಂದ ಭಕ್ತಿ, ಹೀಗೆ ಇವೆಲ್ಲ ವಿಷಯಗಳನ್ನು ಆ ಎರಡು ಪಾದ ನಮಗೆ ಸೂಚಿಸುತ್ತೆ. ಅಂಥ ಒಂದು ಪಾದ ಹಿಡ್ದಿದ್ದೀವಿ ಗುರುಗಳದು ಅಂದರೆ ನಮಗೆ ಜ್ಞಾನ ಪ್ರಾಪ್ತಿ, ಇನ್ನೊಂದು ಪಾದ ಹಿಡ್ದಿದ್ದೀವಿ ಅಂದರೆ ಭಕ್ತಿ ಪ್ರಾಪ್ತಿ. ಆದರೆ ಇವೆರಡು ಆಗೋ ಮುಂಚೆ ವೈರಾಗ್ಯ ಬಂದಿರಬೇಕು. ಆ ವೈರಾಗ್ಯ ಗುರುಗಳ ಉಪದೇಶದಿಂದ ನಮಗೆ ಸಿಕ್ಕಿರುತ್ತೆ. ಹಾಗಾದರೆ ಗುರುಗಳ ಎರಡು ಪಾದವನ್ನು ಹಿಡಿತೀವಿ ಅಂತಾದರೆ ಜ್ಞಾನ ಭಕ್ತಿ, ಹಿಂದಕ್ಕೆ ವೈರಾಗ್ಯ ಬಂದೇ ಇರುತ್ತೆ. ಹಾಗೆ ಅವರು ಭಗವಂತನ ಪಾದಗಳನ್ನು ಹಿಡ್ತಿದ್ದಾರೆ ಅಂದರೆ ಜ್ಞಾನ ಭಕ್ತಿ ಜೊತೆಗೆ ವೈರಾಗ್ಯ ಎಲ್ಲವೂ ಸಿಕ್ಕಿದೆ. ಇಂತಹ ಭಗವಂತನ ಎರಡು ಪಾದಗಳ ಕಮಲಗಳಲ್ಲಿ ಆಶ್ರಯಿಸಿ ಸದಾ ತಮ್ಮ ಮನಸ್ಸನ್ನು ಅಲ್ಲೇ ನೆಲೆಸಿರುವಂತಹ ಈ ವಾಗೀಶ ತೀರ್ಥರನ್ನು ಆಶ್ರಯಿಸ್ತೇನೆ ಅಂತ ಈ ಶ್ಲೋಕದ ಸರಳವಾದ ಅರ್ಥ. ಇನ್ನು ಇವರ ಪಾಂಡಿತ್ಯದ ಬಗ್ಗೆ ಬರ್ತಾರೆ. ಯತಿಗಳು ಅಂತಂದ ಮೇಲೆ ಅವರು ವಿಶೇಷವಾಗಿ ಒಂದೊಂದು ಶಾಸ್ತ್ರದಲ್ಲಿ ಪಾಂಡಿತ್ಯ ಸಂಪಾದನೆ ಮಾಡಿರ್ತಾರೆ. ಕೆಲವರು ಎಲ್ಲದರಲ್ಲೂ ಇರ್ತಾರೆ. ಇವರು ಕೂಡ ಎಲ್ಲದರಲ್ಲೂ ಇದ್ದರು. ಅದರಲ್ಲಿ ಹೆಚ್ಚು ನಮಗೆ ಅವರು ತೋರಿಸಿಕೊಟ್ಟಿದ್ದು ಅವರ ಮಹಿಮೆಯನ್ನು ಅದು ಈ ಶಾಸ್ತ್ರದಲ್ಲಿ ಪದವ್ಯಾಖ್ಯಾನ ಕುಶಲಂ. ಅವ್ರಿಗೊಂದು ಪದ ಕೊಟ್ಟರೆ ಅದನ್ನು ಬಿಡಿಸಲಿಕ್ಕೆ ಚೆನ್ನಾಗಿ ಗೊತ್ತು. ಯಾರಿಗೆ? ವಾಗೀಶ ತೀರ್ಥರಿಗೆ. ಅಂದರೆ ಪದಶಾಸ್ತ್ರ ಅಂದರೆ ಬಹಳ ಪ್ರಸಿದ್ಧ ನಮ್ಮ ಸಂಸ್ಕೃತದಲ್ಲಿ ವ್ಯಾಕರಣ ಶಾಸ್ತ್ರ. ವ್ಯಾಕರಣದಲ್ಲಿ ಅದ್ಭುತವಾದ ಪಾಂಡಿತ್ಯ ವಾಗೀಶ ತೀರ್ಥರಿಗೆ. ಅದಕ್ಕೆ ಪದವ್ಯಾಖ್ಯಾನ ಕುಶಲಂ. ಪದ ಅಂದರೆ ಯಾವ ಶಬ್ದ ಸರಿಗಿದೆ, ಯಾವ ಶಬ್ದವನ್ನು ಎಲ್ಲಿ ಬಳಸಬೇಕು, ಈ ರೀತಿ ವಿಶೇಷವಾಗಿ ವ್ಯಾಕರಣ ಶಾಸ್ತ್ರವನ್ನು ಪದ ಅಂತ ಏನು ಕರಿತೀವಿ ಅದರ ವ್ಯಾಖ್ಯಾನ ಕುಶಲಂ. ಚೆನ್ನಾಗಿ ವ್ಯಾಖ್ಯಾನ ಮಾಡೋದ್ರಲ್ಲಿ ಅವರಿಗೆ ಒಳ್ಳೆ ಕೌಶಲತೆ ಇತ್ತು ಅಂತ. ಜೊತೆಗೆ ಪದ ಅಂದರೆ ಅದು ಶಾಸ್ತ್ರದ ಪದಗಳು ಅಂತ ಅರ್ಥ. ಅದು ಭಾಗವತ, ಬ್ರಹ್ಮಸೂತ್ರ, ಪ್ರತಿಯೊಂದು ಅದರ ವ್ಯಾಖ್ಯಾನ ಮಾಡಲಿಕ್ಕೆ ಬಹಳ ಸಾಮರ್ಥ್ಯ ಇವರಿಗಿತ್ತು. ಇಂಥ ಪದವ್ಯಾಖ್ಯಾನ ಕುಶಲಂ ವಾಗೀಶ ಯತಿಂ ಆಶ್ರಯೇ. ಇಂಥ ವಾಗೀಶ ಯತಿಗಳನ್ನು ಆಶ್ರಯಿಸ್ತೇನೆ ಅಂತ ಹೀಗೆ ತಮ್ಮ ಶಿಷ್ಯರಾದ ಅಂದರೆ ರಾಮಚಂದ್ರ ತೀರ್ಥರು ತಮ್ಮ ಗುರುಗಳ ಬಗ್ಗೆ ಪ್ರಾರ್ಥನೆಯನ್ನು ಮಾಡಿರೋ ಕ್ರಮ. ಇನ್ನೊಂದು ಅಂಶ ಇಲ್ಲಿ ಗಮನಿಸಬೇಕಾಗಿದ್ದು, ಭಗವಂತನ ಎರಡು ಪದ ಹಿಡಿದಿರೋದ್ರಿಂದ ಇವರಿಗೂ ಕೂಡ ಪದವ್ಯಾಖ್ಯಾನ ಸಾಮರ್ಥ್ಯ ಬಂದಿದೆ. ಪದ ಹಿಡಿಯೋದ್ರಿಂದ ಪದವ್ಯಾಖ್ಯಾನ ಸಾಮರ್ಥ್ಯ ಬಂತು. ಹೀಗೆ ಈ ರೀತಿಯ ಸ್ವಾರಸ್ಯವನ್ನು ಕೂಡ ಈ ಶ್ಲೋಕದಲ್ಲಿ ಗಮನಿಸ್ಬೋದು. ಇವರ ಆಶ್ರಮ ಗುರುಗಳ ಬಗ್ಗೆ ನಮಗೆ ಗೊತ್ತಾಗಿದೆ, ಕವೀಂದ್ರ ತೀರ್ಥರು. ಇವರ ಶಿಷ್ಯರು ರಾಮಚಂದ್ರ ತೀರ್ಥರು. ಇವರ ಪೂರಾಶ್ರಮದ ಹೆಸರು ರಘುನಾಥಾಚಾರ್ಯರು ಅಂತ. ಇವರ ಆರಾಧನಾ ದಿವಸ ನಮಗೆ ಗೊತ್ತಿರುವಂತೆ ಚೈತ್ರ ಬಹುಳ ತೃತೀಯ ದಿವಸ. ಇನ್ನು ಆಶ್ರಮ ಶಿಷ್ಯರ ಪರಿಚಯ ಆಯಿತು. ಇನ್ನು ಇವರ ಇದ್ದ ಸಮಯದ ಬಗ್ಗೆ ಹೇಳ್ತಾ 13ನೆಯ ಕೊನೆಯ ಭಾಗದಲ್ಲಿ, ಶತಮಾನದ ಕೊನೆಯ ಭಾಗ ಮತ್ತು 14ನೆಯ ಆದಿಮ ಭಾಗ, ಈ ಸಂದರ್ಭದಲ್ಲಿ ಅವರ ಈ ಸನ್ಯಾಸಾಶ್ರಮ ಇತ್ಯಾದಿಗಳ ವಿವರ ಬರುತ್ತೆ. ಇಂಥ ವಾಗೀಶ ತೀರ್ಥರ ಬಗ್ಗೆ ಇನ್ನೂ ಒಂದಿಷ್ಟು ವಿಷಯಗಳನ್ನು ತಿಳ್ಕೊಳ್ಳೋದಿದ್ರೆ ನಮಗೆ ವಾಗೀಶ ತೀರ್ಥರ ಕುರಿತಾಗಿ ನಮಗೆ ಒಂದು ದೇವರ ನಾಮ ಸಿಗುತ್ತೆ. ಆ ದೇವರ ನಾಮದಲ್ಲಿ ವಾಗೀಶ ತೀರ್ಥರ ಬಗ್ಗೆ ಕೊಂಡಾಡಿದ್ದಾರೆ. ಇವರು ಕೊಂಡಾಡಿದವರು ಯಾರು ಅಂದರೆ, ಇಲ್ಲಿ ಲಕುಮೀಶ ಅನ್ನುವ ಪದ ಬರುತ್ತೆ ದೇವರ ನಾಮದಲ್ಲಿ. ಲಕುಮೀಶ ಅಂತ ಬಂದರೆ ಅದು ಕುರುಡಿ ರಾಘವೇಂದ್ರಾಚಾರ್ಯರು ಅಂತ. ಇವರು ರಚನೆ ಮಾಡಿದ ಪದ್ಯ. ಇವರು ಸಾಮಾನ್ಯರಲ್ಲ. ನಾವು ಶ್ಯಾಮಸುಂದರ ದಾಸರು ಅಂತ ಏನು ಪ್ರಸಿದ್ಧ ಹೆಸರನ್ನು ಕೇಳ್ತೀವಿ, ಆ ಶ್ಯಾಮಸುಂದರ ದಾಸರ ಶಿಷ್ಯರು ಈ ಕುರುಡಿ ರಾಘವೇಂದ್ರಾಚಾರ್ಯರು. ಇವರು ವಾಗೀಶ ತೀರ್ಥರ ಕುರಿತಾಗಿ ಒಂದು ಪದ್ಯ
ಬರೆದಿದ್ದಾರೆ. ಅದರಲ್ಲಿ ನಮಗೆ ಸಿಗುವಂತಹ ಮಾಹಿತಿಗಳಿಷ್ಟು ಅವರ ಬಗ್ಗೆ. ವಾಗೀಶ ತೀರ್ಥರ ನೀ ಭಜಿಸೋ ಸಂತತ ಸುಖಿಸೋ. ವಾಗೀಶ ತೀರ್ಥರನ್ನು ನೀವು ನಿರಂತರ ಭಜಿಸ್ತಾ ಇದ್ದರೆ ನಿಮಗೆ ನಿರಂತರ ಸುಖ ಸಿಗುತ್ತೆ ಅಂತ. ಅದು ಯತಿಗಳನ್ನು ಭಜಿಸ್ತಾ ಇದ್ದರೆ ಹಾಗೆ ಅವರ ಉಪದೇಶ ಮುಖಾಂತರ ನಮಗೆ ಸುಖ ಆಗುತ್ತೆ. ಒಂದು ಅವ್ರು ಕೇಳ್ತಾ ಇದ್ದರೆ, ಅವರ ಬಳಿ ಮಾತನಾಡ್ತಾ ಇದ್ದರೆ, ಅವರ ಉಪದೇಶ ಕೇಳ್ತಾನೆ ಸುಖವನ್ನು ಅನುಭವಿಸ್ತೇವೆ. ಭೋಗಾದಿ ಬಿಡಿಸಿ ಭಾಗವತ ಕೂಡಿಸಿ, ಅದು ಭಾಗವತರ ಕೂಡಿಸಿ ಅಂತ, ಅದನ್ನು ಭಾಗವತರ್ ಕೂಡಿಸಿ ಅಂತ ಹೀಗೆ ದೇವರ ನಾಮದಲ್ಲಿ ಕೇಳ್ತೀವಿ. ನಮ್ಮ ಭೋಗ ಲೌಕಿಕ ಆಸೆಗಳು ಇದನ್ನೆಲ್ಲ ದೂರ ಮಾಡಿಸಿ ನಮಗೆ ಭಾಗವತರ ಜೊತೆಗೆ ಸಂಪರ್ಕ ಆಗುವಂತೆ ಮಾಡಿ, ಸಜ್ಜನರ ಸಹವಾಸ ಆಗುವಂತೆ ಮಾಡಿ. ಸಹವಾಸ ಆದಮೇಲೆ ಅದಕ್ಕೊಂದು ಉಪಾಯ, ಮುಂದಕ್ಕೇನು ಸಹವಾಸ ಮಾಡಿದ ಮೇಲೆ ಮುಂದಕ್ಕೇನು, ಸಜ್ಜನರ ಸೇವೆ ಹೇಗೆ ಮಾಡಬೇಕು, ಸಜ್ಜನರ ಬಳಿ ಉಪದೇಶ ಪಡೆಯೋ ಕ್ರಮ ಹೇಗೆ, ಇದೆಲ್ಲ ಉಪಾಯವನ್ನು ಯೋಗಾದಿ ತಿಳಿಸುವ ಯೋಗಿ ವರೇಣ್ಯ ಅಂತಹ ಯೋಗಿಶ್ರೇಷ್ಠರಾದ ನೀವು ನಮಗೆ ಆ ಉಪಾಯಗಳನ್ನು ತಿಳಿಸ್ಕೊಡಿ. ಮೊದಲು ನಿಮ್ಮ ಸಹವಾಸ ಆಗಲಿಕ್ಕೂ ನೀವೇ ಪ್ರಚೋದನೆ ಕೊಟ್ಟು ಉಪಾಯ ತೋರಿಸಬೇಕು. ಹಾಗೆ ಸಿಕ್ಕದ ಮೇಲೆ ಸಜ್ಜನರು ಅವರ ಮುಖಾಂತರ ನಾವು ಪಡೆಯೋ ಬಗೆ, ಒಳ್ಳೆಯ ಫಲವನ್ನು ಪಡೆಯೋ ಬಗೆ ಹೇಗೆ, ಅದನ್ನು ನೀವೇ ತಿಳಿಸಬೇಕು. ಇದಾಗಿ ಶ್ರೀ ಗುರು ಕವೀಂದ್ರರ ಕರ ದಿವ್ಯ ಸಂಜಾತ, ಗುರು ಕವೀಂದ್ರ ತೀರ್ಥರ ಕರ ಕಮಲ ಸಂಜಾತರು ನೀವು. ಜಗದೊಳು ರಾರಾಜಿಸುವ ಯತಿನಾಥ, ಈ ರಾರಾಜಿಸ್ತಾ ಇದ್ದೀರಿ, ನಿಮ್ಮ ಪ್ರಕಾಶ ಹೊರಗೆ ಬರ್ತಾ ಇದೆ. ಯಾಕೆಂದರೆ ಒಬ್ಬ ಗುರುಗಳ ಪ್ರಕಾಶ ಯಾವಾಗ ಆಗ್ಲಿಕ್ಕೆ ಸಾಧ್ಯ ಅಂದರೆ ಅವರ ಗುರುಗಳ ಬಗ್ಗೆ ತಿಳ್ಕೊಂಡ್ರೆ ಸಾಕು. ಕವೀಂದ್ರ ತೀರ್ಥರು ಎಂಥ ಮಹಾನುಭಾವರು, ಆ ಕವೀಂದ್ರ ತೀರ್ಥರನ ಹೆಸರೇ ಅದಕ್ಕೊಂದು ಮಹತ್ವ ಉಂಟು. ಇನ್ನು ಅವರ ಶಿಷ್ಯರ ಬಗ್ಗೆ ರಾಮಚಂದ್ರ ತೀರ್ಥರ ಬಗ್ಗೆ ಕೇಳಿದ್ರೂ ಸಾಕು, ನಮಗೆ ವಾಗೀಶ ತೀರ್ಥರ ಬಗ್ಗೆ ಗೊತ್ತಾಗುತ್ತೆ. ಯಾಕೆಂದರೆ ರಾಮಚಂದ್ರ ತೀರ್ಥರ ಬಗ್ಗೆ ಹೇಳ್ತಾ, ಅಂದರೆ ಇವರ ಶಿಷ್ಯರ ಬಗ್ಗೆ ಹೇಳ್ತಾ, ಒಂದು ಕಡೆ ಅವರು ಅಧ್ಯಯನ ಮಾಡೋ ಕ್ರಮದ ಬಗ್ಗೆ ಹೇಳ್ತಾರೆ. ಅವರು ಚತುಶಾಸ್ತ್ರ ಪಾರಂಗತರಂತೆ, ಯಾರು? ರಾಮಚಂದ್ರ ತೀರ್ಥರು. ಓದಿದ್ದೆಲ್ಲ ಎಲ್ಲಿ ಅಂದರೆ ಇವರ ಬಳಿಯಲ್ಲೇ. ವಸ್ತುತಃ ಮುಂಚೆನೂ ಕೂಡ ಅವರು ಒಳ್ಳೆ ಪಾರಂಗತೆಯನ್ನು ಪಡೆದಿದ್ದರು. ಜೊತೆಗೆ ಗುರುಗಳ ಬಳಿಯೂ ಕೂಡ ವಿಶೇಷವಾಗಿ ಅಧ್ಯಯನವನ್ನು ಮಾಡಿದ್ದಾರೆ. ಈ ಅಧ್ಯಯನವನ್ನು ಮಾಡಬೇಕಾದ್ರೆ ಅವರು ವ್ಯಾಕರಣ ಶಾಸ್ತ್ರವನ್ನು ವಿಶೇಷವಾಗಿ ಅಧ್ಯಯನ ಮಾಡಿದ್ರಂತೆ. ಆದ್ದರಿಂದಲೇ ಒಮ್ಮೆ ಈ ಶ್ರೀರಂಗಪಟ್ಟಣ ಕ್ಷೇತ್ರಕ್ಕೆ ಹೋದಾಗ ಕಾಶಿನಾಥ ದೀಕ್ಷಿತ ಅಂತ ಒಬ್ಬ ಸಿಗ್ತಾನೆ. ಅವನ ಜೊತೆಗೆ ಭೇಟಿ ಆಗತ್ತೆ. ಆ ಭೇಟಿ ಆದ ಕೂಡಲೇ ಅಲ್ಲಿ ವಾಕ್ಯಾರ್ಥ ಏರ್ಪಾಡಾಗತ್ತೆ. ಅವರ ಜೊತೆ ವಾಕ್ಯಾರ್ಥ ಪ್ರಾರಂಭ ಆಯಿತು. ಆ ವಾಕ್ಯಾರ್ಥ ಪ್ರಾರಂಭ ಆದಾಗ ಅವನು ಹೇಳ್ತಾನೆ, ನನ್ನ ಬಳಿ ಇದುವರೆಗೂ ಬಂದವರೆಲ್ಲ ಸೋತೇ ಹೋಗಿರೋದು, ಯಾರೂ ಕೂಡ ಗೆದ್ದಿಲ್ಲ, ನಿಮಗೆ ಅಷ್ಟು ಸಾಮರ್ಥ್ಯ ಇದೆಯಾ ಅನ್ನೋ ರೀತಿಯಲ್ಲಿ ಒಂದು ಕಟುವಾದ ಮಾತನ್ನು ಆಡ್ತಾನೆ. ಅದು ಮಾತಾಡಿದ್ದಕ್ಕೆ ನಗ್ತಾ ನಗ್ತಾ ರಾಮಚಂದ್ರ ತೀರ್ಥರು ತಾವು ವಾಕ್ಯಾರ್ಥವನ್ನು ಪ್ರಾರಂಭ ಮಾಡ್ತಾರೆ. ಅವನು ಕೊನೆಗೇನು ಗೊತ್ತಾಯಿತು ಅಂದರೆ, ನಾನು ಓದಿದ್ದೇ ಸರಿಯಾಗಿ ಓದಿಲ್ಲ ಅಂತ ಗೊತ್ತಾಯ್ತಂತೆ. ಆ ಥರ ನಡೀತಂತೆ. ಅಂಥ ಪಾಂಡಿತ್ಯ ಬರಬೇಕು ಅಂದರೆ ಅದು ಗುರುಗಳ ಅನುಗ್ರಹ. ಈ ವಾಗೀಶ ತೀರ್ಥರ ಅನುಗ್ರಹದಿಂದಲೇ ಅವರಷ್ಟನ್ನು ಪಡೆದಿದ್ದು. ಹಾಗೆ ಮುಂದಕ್ಕೆ ತರ್ಕಶಾಸ್ತ್ರ, ಹೀಗೆ ಪ್ರತಿಯೊಂದು ಶಾಸ್ತ್ರದಲ್ಲೂ ಕೂಡ ಆ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ವಿಶೇಷವಾಗಿ ವಾಕ್ಯಾರ್ಥ ನೆರವೇರಿತು. ನೆರವೇರಿದ ಮೇಲೆ ಜಯಭೇರಿಯನ್ನು ಬಾರಿಸಿದರು. ಅಂದರೆ ನಮ್ಮ ಶ್ರೀಪಾದಂಗಳವರಾದ ಶ್ರೀ ರಾಮಚಂದ್ರ ತೀರ್ಥರು. ಹೀಗೆ ರಾಮಚಂದ್ರ ತೀರ್ಥರಂಥ ಶಿಷ್ಯರನ್ನು ಕೊಟ್ಟವರು ವಾಗೀಶ ತೀರ್ಥರು. ಹೀಗೆ ತಮ್ಮ ಸಂಪೂರ್ಣ ವಿದ್ಯೆಯನ್ನು ಧಾರೆ ಎರೆದಿದ್ದಾರೆ ವಾಗೀಶ ತೀರ್ಥರು ರಾಮಚಂದ್ರ ತೀರ್ಥರಿಗೆ. ಅಂತಹ ರಾಮಚಂದ್ರ ತೀರ್ಥರಂತಹ ಶಿಷ್ಯರನ್ನು ಕೊಟ್ಟ ಇವರನ್ನು ನೆನಪಿಸ್ಕೊಂಡ್ರೆ ನಮಗೆ ಅನಿಸುತ್ತೆ, ಪದವ್ಯಾಖ್ಯಾನ ಕುಶಲಂ ಅಂದರೆ ಪದಗಳು ಅಂದರೆ ಅದು ಬರೀ ವ್ಯಾಕರಣ ಪದ ಅಲ್ಲ, ಅದು ತರ್ಕಶಾಸ್ತ್ರ, ವೇದಾಂತ ಶಾಸ್ತ್ರ, ಎಲ್ಲ ಶಾಸ್ತ್ರಗಳ ಪದಗಳ ವ್ಯಾಖ್ಯಾನ ಮಾಡೋದರಲ್ಲಿ ಒಳ್ಳೆಯ ಸಾಮರ್ಥ್ಯವನ್ನು ಪಡೆದವರು ಇವರು ಅಂತ. ಈ ರೀತಿಯಲ್ಲಿ ವಾಗೀಶ ತೀರ್ಥರ ಕುರಿತಾಗಿ ದೇವರ ನಾಮವನ್ನು ರಚಿಸ್ತಾ ಮುಂದೆ ನಿಗಮವ ತಾವು ಓದಿ, ವೇದವನ್ನು ತಾವು ಓದಿದರು, ಶಾಸ್ತ್ರಗಳನ್ನು ಓದಿದರು. ಆಮೇಲೆ ದುರ್ಮತವಾದದಿ ಗೆದ್ದಂಥ ಮಾಡಿದ್ದೇನು, ನಾವು ನಮ್ಮ ಮತವನ್ನು ಓದಬೇಕು, ಹಾಗೆ ಭಗವಂತನ ವಿರುದ್ಧವಾಗಿ ಇರುವಂಥ ವಿಷಯಗಳಿದ್ದರೆ ಅಂಥ ಬೇರೆ ಮತಗಳನ್ನು ಖಂಡನೆ ಮಾಡೋದು ಕೂಡ ಮುಖ್ಯ. ಯಾಕೆಂದರೆ ಭಗವಂತನ ವಿರುದ್ಧವಾಗಿ ಪ್ರಚಾರ ಮಾಡಿದರೆ ಭಗವಂತನಿಗೆ ದ್ರೋಹ ಮಾಡಿದಂತೆ. ಆದ್ದರಿಂದ ಅದನ್ನು ರಕ್ಷಣೆ ಮಾಡೋದು ಅಷ್ಟೇ ಮುಖ್ಯ. ವ್ಯಾಸರ ರಚಿತ ಶ್ರೀ ಬ್ರಹ್ಮಸೂತ್ರವ ಭಾಷ್ಯ ಗೀತಾದಿ
ಸುಧಾ ಪಾಠ ವಾರಾಶಿ ಶಿಷ್ಯರಿಗೆ ಬೋಧಿಸಿ ಅಂತ. ವಾಗೀಶ ತೀರ್ಥರು ಪಾಠವನ್ನು ಮಾಡ್ತಾಯಿದ್ರು. ಪಾಠ ಮಾಡ್ತಾ ಮೊದಲಿಗೆ ಬ್ರಹ್ಮಸೂತ್ರವನ್ನು ಪಾಠ ಮಾಡಿದ್ರಂತೆ ಶಿಷ್ಯರಿಗೆ. ಆಮೇಲೆ ಬ್ರಹ್ಮಸೂತ್ರ ಭಾಷ್ಯ, ಆಮೇಲೆ ಗೀತೆ, ಗೀತಾ ಭಾಷ್ಯ, ಆಮೇಲೆ ಸುಧಾ ಪಾಠ, ಇವೆಲ್ಲವನ್ನು ಪಾಠ ಮಾಡ್ತಾಯಿದ್ರು ವಾಗೀಶ ತೀರ್ಥರು. ಹಾಗಾದರೆ ಅವರು ಮಾಡ್ತಾ ಇರುವಂಥ ಪಾಠದ ಕ್ರಮವನ್ನು ಕೂಡ ಈ ದೇವರ ನಾಮದಲ್ಲಿ ತಿಳಿಸಿದ್ದಾರೆ. ಇಂಥ ಶ್ರೀ ಮೂಲ ದಾಶರಥಿಯ ಪದ ತೋಷದಿ ತುತಿಸಿದ. ಮೂಲ ದಾಶರಥಿಯ ಅಂದರೆ ರಾಮಚಂದ್ರನ ಪಾದಾರವಿಂದಗಳನ್ನು ಭಜಿಸ್ತಾ ಹೀಗೆ ರಾಮನಿಗೆ ಪ್ರೀತಿಯಾಗುವಂತಹ ಕೆಲಸವನ್ನು ವಾಗೀಶ ತೀರ್ಥರು ತಾವು ಮಾಡ್ತಾ ಪದ ವ್ಯಾಖ್ಯಾನಗಳಲ್ಲಿ ಕುಶಲರು ಅಂತ ಆ ಚರಮ ಶ್ಲೋಕದ ಭಾವವನ್ನು ಹಾಗೆಯೇ ಸಂಗ್ರಹಿಸಿದ್ದಾರೆ ನಮ್ಮ ಈ ಕುರುಡಿ ರಾಘವೇಂದ್ರಾಚಾರ್ಯರು. ಲಕುಮೀಶ ಅಂಕಿತದಲ್ಲಿ ಮುದದಿಂದ ಲಕುಮೀಶನ್ನ ಧ್ಯಾನಿಪರು ಅಂತ ಹೇಳ್ತಾ ನಡುಗೆಡ್ಡೆಯಲ್ಲಿ ಆ ನವವೃಂದಾವನದಲ್ಲಿ ಚೈತ್ರ ಅವಧ್ಯ ವೃಂದಾವನ ಸೇರಿದೆ. ಆ ಚೈತ್ರ ದಿವಸ ಅಂದರೆ ಚೈತ್ರ ಮಾಸದ ಈ ಕೃಷ್ಣ ಪಕ್ಷದ ತೃತೀಯ ದಿವಸದಂದು ನೀವು ಅಲ್ಲಿ ಸೇರಿದಿರಿ ಅಂತ, ಅಲ್ಲಿ ನೆಲೆಸಿದಿರಿ, ವೃಂದಾವನಸ್ಥರಾದ್ರಿ ಅಂತ. ಇಷ್ಟು ಈ ದೇವರ ನಾಮದ ಮುಖಾಂತರ ನಮಗೆ ವಾಗೀಶ ತೀರ್ಥರ ಬಗ್ಗೆ ಮಾಹಿತಿಯನ್ನು ನಮಗೆ ಈ ಕರ್ತೃಗಳು, ದೇವರ ನಾಮದ ಕರ್ತೃಗಳು ಕೊಟ್ಟಿದ್ದಾರೆ. ಇದಾಗಿ ಪ್ರಾಣೇಶದಾಸರ ಒಂದು 3-4 ಸಾಲುಗಳು ಕೂಡ ವಾಗೀಶ ತೀರ್ಥರ ಬಗ್ಗೆ ಇದೆ. ಅಲ್ಲಿ ಹೇಳ್ತಾ ಅವರು ರಾಗವರ್ಜಿತ ಭಾಗವತರ ಪಾಲ ಯೋಗಿ ಶಿರೋಮಣಿ ವಾಗೀಶ ಮುನಿಪ ಅಂತ ಹೇಳಿದ್ದಾರೆ. ಒಂದು ಭಾಗವತರ ಪಾಲನೆ, ವಾಗೀಶ ತೀರ್ಥರು ಪಾಠ ಪ್ರವಚನಾದಿಗಳನ್ನು ಮಾಡ್ತಾ ಜೊತೆಗೆ ಅನೇಕ ಶಿಷ್ಯರುಗಳನ್ನು ತಾವು ಕಾಪಾಡಿದರು, ರಕ್ಷಣೆಯನ್ನು ಮಾಡಿದರು. ಅದು ವಿದ್ಯಾದಾನದ ಮುಖಾಂತರ ಒಂದಾದರೆ ಅವರಿಗೆ ಬೇಕಾದ ಸಂಪತ್ತು, ಲೌಕಿಕ ಸಂಪತ್ತನ್ನು ನೀಡಿ ಅವರಿಗೆ ಮನೆ ಇತ್ಯಾದಿಗಳನ್ನು ನೀಡಿ ಆಶ್ರಯ ನೀಡಿ ರಕ್ಷಿಸಿದವರು ಯೋಗಿ ಶಿರೋಮಣಿ ವಾಗೀಶ ಮುನಿಪ ರಾಗವರ್ಜಿತ. ಇಷ್ಟೆಲ್ಲ ಕೊಟ್ಟರು ನಿಮಗೆ ಮಾತ್ರ ರಾಗ ಆಸಕ್ತಿ ಇಲ್ಲ. ನಿಮಗೆ ರಾಗ ಆ ಭಗವಂತನಲ್ಲಿ, ಬೇರೆ ಕಡೆ ನಿಮಗೆ ರಾಗ ಇರಲಿಲ್ಲ. ಆದರೆ ಲೋಕದ ಜನರನ್ನು ಉದ್ಧಾರ ಮಾಡಲಿಕ್ಕೆ ರಾಗ ಇತ್ತಲ್ಲ, ಅದೇ ಆಶ್ಚರ್ಯ ಅಂತ ಹೀಗೆ ಪ್ರಾಣೇಶದಾಸರು ತಾವು ವಾಗೀಶ ತೀರ್ಥರ ಕುರಿತಾಗಿ ಹೇಳಿದ ಮಾತು ಇಲ್ಲಿ ಸ್ಮರಣೀಯ. ಇಂಥ ಈ ವಾಗೀಶ ತೀರ್ಥರ ಬಗ್ಗೆ ಇನ್ನೊಂದು ಮಾತು ಕೂಡ ಇದೆ. ಅವರ ಹೆಸರೇ ಹೇಳುವಂತೆ ವಾಗೀಶ ತೀರ್ಥ ಅಂತ ಯಾಕೆ ನಾಮಕರಣವನ್ನು ಮಾಡಿದರು ಅವರಿಗೆ ಅಂದರೆ, ವಾಕ್ ಈಶ, ವಾಕ್ ಅಂದರೆ ಮಾತು, ಮಾತಿಗೆ ಅಧಿಪತಿ ಯಾರು? ಬೃಹಸ್ಪತ್ಯಾಚಾರ್ಯರು. ಬೃಹಸ್ಪತ್ಯಾಚಾರ್ಯರ ಅನುಗ್ರಹ ನಿಮ್ಮ ಮೇಲೆ ತುಂಬ ಇದೆ, ಅದಕ್ಕಾಗಿ ನಿಮಗೆ ವಾಗೀಶ ತೀರ್ಥರು ಅಂತಲೇ ನಾಮಕರಣವನ್ನು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿ ಗುರುಗಳು ಹೆಸರಿಟ್ಟಿದ್ದಾರೆ. ಯಾಕೆಂದರೆ ಇವರ ವಿದ್ಯೆ ಅಂಥದ್ದು, ಅಷ್ಟು ಉತ್ಕೃಷ್ಟವಾದ ವಿದ್ಯೆ. ಬೃಹಸ್ಪತ್ಯಾಚಾರ್ಯರ ಬಗ್ಗೆ ಯಾಕೆ ಬಂತು ಅಂದರೆ, ಸಾಮಾನ್ಯವಾಗಿ ವ್ಯಾಕರಣಶಾಸ್ತ್ರದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಈ ವ್ಯಾಕರಣ ಪಾಠವನ್ನು ಬೃಹಸ್ಪತ್ಯಾಚಾರ್ಯರು ಕೂಡ ಮಾಡಿದ್ರಂತೆ. ವ್ಯಾಕರಣ ಪಾಠ ಅದು ಯಾರಿಗೆ? ಇಂದ್ರದೇವರಿಗೆ ಪಾಠ ಮಾಡಿದ್ರಂತೆ. ಎಷ್ಟು ವರ್ಷಗಳ ಕಾಲ ಅಂದರೆ 1000 ವರ್ಷಗಳ ಕಾಲ ಬೃಹಸ್ಪತ್ಯಾಚಾರ್ಯರು ಇಂದ್ರದೇವರಿಗೆ ಪಾಠ ಮಾಡಿದ್ರಂತೆ ವ್ಯಾಕರಣ. ಇವರು ತುಂಬ ವ್ಯಾಕರಣದ ಪಾರಂಗತರು, ಬಹಳ ವ್ಯಾಕರಣದಲ್ಲಿ ಶಾಸ್ತ್ರದಲ್ಲಿ ಪಾಂಡಿತ್ಯ ಸಂಪಾದನೆ ಮಾಡಿದವರು. ಆದ್ದರಿಂದ ಬಹುಶಃ ಗುರುಗಳಾದ ಕವೀಂದ್ರ ತೀರ್ಥರು ಶಿಷ್ಯರಿಗೆ ನಾಮವನ್ನು ಸ್ಥಾಪನೆ ಮಾಡಬೇಕು ಅಂದರೆ ಇದೇ ನಾಮ ಸೂಕ್ತ ಅಂತ ಭಾವಿಸಿ ಅವರಿಗೆ ಶ್ರೀ ವಾಗೀಶ ತೀರ್ಥರು ಅಂತ, ನಮಗೆ ಆ ಬೃಹಸ್ಪತ್ಯಾಚಾರ್ಯರ ಅನುಗ್ರಹ ಇವರ ಮೇಲೆ ಎಷ್ಟಿದೆ ಅಂತ ತಿಳಿಯುವಂತೆ ನಾಮವನ್ನು ಕೂಡ ಇಟ್ಟಿದ್ದಾರೆ. ಅಂಥ ಶ್ರೀ ವಾಗೀಶ ತೀರ್ಥರ ಭಜನೆ, ಅವರ ಕುರಿತಾದಂತಹ ಈ ದೇವರ ನಾಮದ ಪಠನ, ಇವೆಲ್ಲವೂ ನಮಗೆ ವಿಶೇಷವಾಗಿ ಅವರ ಅನುಗ್ರಹಕ್ಕೆ ಪಾತ್ರತೆಯನ್ನು ಉಂಟು ಮಾಡೋದರಲ್ಲಿ ಸಂಶಯವೇ ಇಲ್ಲ. ಅಂಥ ಪುಣ್ಯ ದಿವಸವಾದ ಇಂದಿನ ಈ ವಾಗೀಶ ತೀರ್ಥರ ಕುರಿತಾದ ಈ ಚಿಂತನೆ ಅವರ ಅನುಗ್ರಹ ನಮಗೆ ದೊರಕಿಸುವಂತೆ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇಂದಿನ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.